ಸೊ ನೋಡ್ರಿ ಚಿಕನ್ ಎಲ್ಲ ಪದ್ಧತಿ ಸರಿ ಕುದೈತಿ, ಕಲರ್ ಹೆಂಗೈತಿ ನೋಡ್ರಿ ಈಗ. ಸೊ ನೋಡ್ರಿ ಈಗ ಲಿಂಬೆಹಣ್ಣು ಹಿಂಡಾಕತ್ತೀವಿ ಚಿಕನ್ದಾಗ. ಖಾರ ಕಡಿಮೆ ಇದೆಯಾ ಬ್ಯಾಂಕ್ ಆಗೈತಿ ಚಿಕನ್. ತಿಂಡಿಯ ಡ್ರೈವರ್ ಗಾಡ್ಯಾಗ ಕಟ್ಟಿದ್ದ ಓಡಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಈಗ ಊರಾಗದೀನಿ, ಗಾಡಿ 2 ದಿನ ಅದು ಬಂದಾಗೈತಿ, ಮಳೆ ಆಗೋದಿಲ್ಲ. ಸೊ ಹಿಂಗಾಗಿ ಈಗ ಊರಾಗದೀನಿ. ಊರಾಗದೇನಪ್ಪ ಅಂದ್ರೆ ಏನು ಕೆಲಸ ಇಲ್ಲ ಏನಿಲ್ಲ, ಅದ್ರ ಸಂಬಂಧ ಮನ್ಯಾಗಿದ್ದೀನಿಲ್ಲ. ಅದಕ್ಕೆ ನಮ್ಮ ಚಿಕನ್ ಮನ್ಯಾಗ ಬಂದಿನಿ. ಇಲ್ಲೇ ಚಿಕನ್ ಮಾಡ್ಕೇಸಿ ತಿನ್ಬೇಕಂತ ಗೇಸಿ ತೋರಿಸ್ತೀನಿ ತಡ್ರಿ ನಿಮಗೆ. ಈಗ ಚಿಕನ್ ಮಾಡತ್ತೀವಿ ನಾವು. ಇನ್ನು ಚಿಕನ್ ತೊಗೊಂಬರಕ್ಕೆ ಹೋಗ್ಯಾನ ನಮ್ಮ ಚಿಕನ್ ಮಗ. ಎಲ್ಲ ಕಟ್ ಮಾಡತ್ತಾನ, ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೇಸಿ ಚಿಕನ್ ಬರೋಕೆ ಎಲ್ಲ ಗ್ರೈಂಡರ್ ಹಾಕೊಂಡು ಸಿಡುನು, ಆಮೇಲೆ ಸಿಗೋಣಂತ ನಿಮಗೆ. ಸೊ ನೋಡ್ರಿ ಈಗ ಕೊಬ್ಬರಿ ಸಣ್ಣ ಹೆರ್ಸ್ಕೊಂಡಿವಿ. ಈಗ ಟಮಾಟೆ ಹೆರ್ಸಾಕತ್ತಾರೆ. ಇದನ್ನ ಈಗ ಗ್ರೈಂಡ್ನ ಹಾಕೋಬೇಕು. ಹಾಕೊಂಡು ಮತ್ತು ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಹರ್ಸ್ಕೊಂಡೀವಿ. ಈಗ ಇಲ್ಲಿ ಕೊಬ್ಬರಿ ಮತ್ತು ಟಮಾಟಿ ಹಚ್ಕೊಂಡೀವಿ. ಇಲ್ಲಿ ಗ್ರೈಂಡರ್ ಹಾಕೋಕೆ ಇಲ್ಲಿ ಚಿಕನ್ ತೊಳೆದ್ಗೇಸಿ ಇಟ್ಟಿವಿ. ಮಸಾಲೆ ಬೇಕು. ಸೊ ನೋಡ್ರಿ ಈಗ ಸುಕ್ಕ ಮಾಡಕ್ಕೆ ಫಸ್ಟ್ನಾಗ ಎಣ್ಣೆ ಹಾಕೋನು. ಅಡುಗೆ ಎಣ್ಣೆ ಸ್ವಲ್ಪ ಹಾಕೋನು, ಅರ್ಧ ಕೆಜಿ ಇಟ್ಟು ಮಾಡೋದಿಲ್ಲ ಅದಕ್ಕೆ. ಎಣ್ಣೆ ಕಾದ್ಮ್ಯಾಗ ಉಳ್ಳಾಗಡ್ಡಿ ಹಾಕೋನು. ಸ್ವಲ್ಪ ಜೀರ ಹಾಕಿನಿ. ಈಗ ಇದ್ರಾಗ ಉಳ್ಳಾಗಡ್ಡಿ ಹಾಕೋನು. ಉಳ್ಳಾಗಡ್ಡಿ ಮೊದಲು ಎಲ್ಲ ಫ್ರೈ ಮಾಡ್ಕೊಳ್ಳೋ ಮೊದಲ ಹಿಂದುಗಡೆ ಸಿಗೋಣಂತ. 1 kg ಚಿಕನ್ ತೊಗೊಂಬಂದಿನಿ. ಅದ್ರಾಗ ಅರ್ಧ ಕೆಜಿ ಫ್ರೈ, ಅರ್ಧ ಕೆಜಿ ಸಾಂಬಾರು ಮಾಡೋದಕ್ಕೆ. ಭಾಳ ಬಂದಿಲ್ಲ, 3-4 ಮಂದಿ ಅಷ್ಟ. ಇದೆಲ್ಲ ಫ್ರೈ ಆಗಲಿ. ಫ್ರೈ ಆದ್ಮೇಲೆ ಇದ್ರಾಗೆಲ್ಲ ಮಸಾಲೆ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋನು, ಯಾಕಂದ್ರೆ ಜಲ್ದಿ ಫ್ರೈ ಆಗಿಬಿಡ್ತೈತಿ ಉಳ್ಳಾಗಡ್ಡಿ. ರುಚಿಗೆ ತಕ್ಕಂಥ ಉಪ್ಪು. ಸೊ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವ, 90% ಆಗ್ಯಾವ. ಈಗ ಇದ್ರಾಗ ಹಾಕೊಂಡು ಸ್ವಲ್ಪ ಗ್ಯಾಸ್ ಕಡಿಮೆ ಇಡೋನು. ಇದ್ರಾಗ ಹಾಕೋನು ಒಂದು ಸ್ವಲ್ಪ ಅಲ್ಲ ಪೇಸ್ಟ್. ಫ್ರೈ ಆಗೈತಿ ಉಳ್ಳಾಗಡ್ಡಿ. ಈಗ ಇದ್ರ ಹಾಕೋನು ಕರಿಬೇವಿನ ಎಲೆ. ಕರಿಬೇವಿನ ಎಲೆ ಹಾಕಿದ್ಮ್ಯಾಗ ಈಗ ಇದ್ರಾಗ ಚಿಕನ್ ಹಾಕೋನು. ನಮಗೆ ಎಷ್ಟು ಬೇಕು ಸುಕ್ಕ ಆಗತ್ತ. ಸುಕ್ಕಾಗ ನಮಗೆ ಇಟ್ಟ ಚಿಕನ್ ಬೇಕಿದೆ, ಅದಕ್ಕೆ ಸರಿ ಮೊದಲು ಚಿಕನ್ ಎಲ್ಲ ಫ್ರೈ ಮಾಡ್ಬೋದು. ಎಣ್ಣೆಯಾಗ ನೀರು ಹಾಕೋದು ಬೇಡ. ಈಗ ಸದ್ಯದಾಗ ಇದ್ರಾಗಿ ಹಾಕೋನು. ಇದ್ರ ಮ್ಯಾಗ ಮುಚ್ಚನು ತಾಟ ಮುಚ್ಚಿ ಹಸಿ ಒಂದು ಸ್ವಲ್ಪ ಇದ್ರಾಗ ನೀರು ಹಾಕೋನು. ಯಾಕಂದ್ರೆ ನೀರಾಗ ಗರಮ್ ಆಗ್ಬಿಡ್ತಾವ, ನೀರು ಹಾಕಬೇಕು. ಇದ್ರ ಮುಚ್ಚಿಬಿಡೋನು ತಾಟ. ಮತ್ತು ಇದ್ರ ಮಧ್ಯೆ ಒಂದು ತಳಗ ಹತ್ತಂಗಿಲ್ಲ, ಹಿಂದ್ಗಡೆ ನೀರು ಗರಮ್ ಹಾಕವ. ಅದ್ರ ಸಂಬಂಧ ಮತ್ತೆ ತೆಗೆದು ನೋಡೋನು.
ಚಲೋ ತ್ಯಾಂಗಿ ನೀರು ಬಿಟ್ಟೈತಿ. ಇದ್ರಾಗ ಹಾಕೋಣ ಈಗ ಮಸಾಲೆ ಎಲ್ಲ ಹಾಕೋಣ. ನೋಡ್ರಿ ನೀರು ಬಿಟ್ಟೈತಿ ನೋಡ್ರಿ. ಇದ್ರಾಗ ಹಾಕೋಣ ಮಸಾಲೆ. ಧನಿಯಾ ಪೌಡ್ರ್, ಕುಲ್ಲ ಮಸಾಲೆ ಅಂಗಡಿಯನ್ನು ತೊಗೊಂಡಾಗ, ಚಿಕನ್ ಮಸಾಲೆ ಸ್ವಲ್ಪ ಎಲ್ಲ ಚಲೋದಂಗೆ ಫ್ರೈ ಮಾಡಿ. ಒಂದು ಹಿಂಗೆ ಕುದಿಸಿದ್ರೆ ಜಲ್ದಿ ಕುದಿತೈತಿ. ಮತ್ತು ನೀರ್ನಾಗ ಅಂದ್ರೆ ಲೇಟ್ ಆಗೈತಿ. ಅದಕ್ಕೆ ಒಟ್ಟು ನೀರು ಹಾಕಂಗಿಲ್ಲ, ಹಂಗೆ ಕುದಿಸ್ತೈತಿ ಯಾವಾಗಲೂ. ಒಂದು ಬೇರೆ ಇದ್ರಾಗ ಒಂದು ಸ್ವಲ್ಪ ಇದೆ ನೀರು ಹಾಕಿ ಮುಚ್ಚಿಕೊಂಡು ಸ್ವಲ್ಪ. ಈಗ ಒಂದು ಸರಿ ಕುದಿಲಿ. ಹಂಗೆ ಮಟ ನಾವೇನು ಮಾಡ್ಕೊಂಡ್ರೆ ಈ ಸಾಮಾನೆಲ್ಲ ಅದಲ್ಲ ಸೈಡ್ ತೆಗೆದು ಇದಾಗ ಗ್ರೈಂಡರ್ ಹಾಕೊಂಡು ಈಗ ಮಿಕ್ಸಿ. ಹೆಂಗೆ ಮುಗಿತು ಈಗ ಇದ್ರಾಗ ಹಾಕ್ಬಿಡೋಣ. ಸೊ ನೋಡ್ರಿ ಚಿಕನ್ ಎಲ್ಲ ಸರಿ ಕುದೈತಿ. ಕಲರ್ ಹೆಂಗ್ ಐತಿ ನೋಡ್ರಿ. ಈಗ ಇದ್ರ ಹಾಕೊಂಡು ನೀರೆಲ್ಲ ಇತ್ತು ಅದೆಲ್ಲ ಚಲೋ ಹಂಗೆಲ್ಲ ಕುದ್ಬಿಟ್ಟೈತಿ. ನೀರೆಲ್ಲ ಇತ್ತಲ್ಲ ಅದೆಲ್ಲ ಹೋಗೈತಿ. ಈಗ ಹಾಕೊಂಡಿದ್ರ ಒಳಗೆ ಸ್ವಲ್ಪ ಕೊಬ್ಬರಿ, ರುಬ್ಬಿದ ಕೊಬ್ಬರಿ. ಇದೆಲ್ಲ ಇದ್ದಿದ್ದು ಸಾಂಬಾರ್ಗಿರಲಿ. ಸುಕ್ಕ ಮಾಡಿ ಸೈಡ್ ಇಳಿಸ್ಬಿಟ್ಟಿವಿ. ಈಗ ಇದ್ರ ಅಡಿಗೆ ಎಣ್ಣೆ ಹಾಕಿದ್ಮ್ಯಾಗ ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಜೀರಾ ಹಾಕೋನು. ಅಡಿಗೆ ಎಣ್ಣೆ ಹಾಕಿದ್ಮ್ಯಾಗ ಹಾಕೋನು ಒಂದು ಸ್ವಲ್ಪ. ಪೌಡ್ರ್ ಎಲ್ಲ ಪೇಸ್ಟ್ ಮತ್ತೆ ಬಿಟ್ಟಿದ್ದೀವಿ ಹಿಂಗಾಗಿ. ಸೊ ಈಗ ಹಾಕತ್ತೀವಿ ಏನಾಗಲ್ಲ ಅಂತ. ದೊಡ್ಡ ಚಮಚದ ಒಂದು ಖಾರ, ಒಂದು ಸ್ವಲ್ಪ ನೋಡ್ರಿ ಚಿಕನ್ ಮಸಾಲ ಒಂದು ಸ್ವಲ್ಪ. ಈಗ ಹಾಕೊಂಡಿದ್ರಾಗ ಒಂದು ಸ್ವಲ್ಪ ನೀರು, ಸ್ವಲ್ಪ ಅಂದ್ರೆ ಸ್ವಲ್ಪ ಕಾದಿಲ್ಲ ನೀರು. ಅದು ನೀರಿದ್ರಾಗ ಚಲೋ ಹೊತ್ತಂಗೆಲ್ಲ ಫ್ರೈ ಮಾಡೋಣ. ಮಸಾಲೆ ವಾಸನೆ ಎಲ್ಲ ಹೋಗ್ಬಿಡ್ತೈತಿ. ಸಾಂಬಾರು ಟೇಸ್ಟ್ ಮಾಡಬೇಕೈತಿ. ಈಗ ಹಾಕೊಂಡಿದ್ರಾಗ ಚಿಕನ್ ಸ್ವಲ್ಪ ಈಗ ಹಾಕೋಣ ಸ್ವಲ್ಪ ಉಪ್ಪು. ಒಂದೆರಡು ಎಷ್ಟು ಬೇಕು ಅಷ್ಟು ಹಾಕೊಂಡು ಬರುತ್ತೆ. ಈಗ ಹಾಕ್ಬಿಟ್ಟು ಇದ್ರಾಗ ಈಗ ಬಿಸಿ ಮಾಡಿದ್ರಲ್ಲ ಹಂಗೆ ಆಗ್ಬಿಡು.
ಈಗ ಮುಚ್ಚಿಗೆ ಕುದ್ರಾಕ ಇಟ್ಬಿಡೋಣ. ನೋಡ್ರಿ ಇಲ್ಲಿ ಸುಕ್ಕ ರೆಡಿ ಐತಿ. ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಹಾಕಿವಿ, ಭಾಳ ಹಾಕಿಲ್ಲ, ಯಾಕಂದ್ರೆ ಎಣ್ಣೆ ತಿನ್ನೋ ಪ್ರಾಬ್ಲಮ್ ಆಗ್ತದೆ. ಸೊ ಹಂಗಾಗಿ ಸಾಂಬಾರ್ದಾಗ ಒಂದು ಸ್ವಲ್ಪ ಜಾಸ್ತಿ ಆಗೈತಿ. ಏನು ನಡೀತೈತಿ ಈಗ ನಮ್ಮ ಮನೆ ಕಡಕ್ ರೊಟ್ಟಿ ತೊಗೊಂಬಂದೀವಿ. ಇದ್ರಾಗ ಸುಕ್ಕ ಹಚ್ಚಿ ತೊಗೊಂಡು ತಿನ್ನೋದು ಮಜಾನ ಬೇರೆ. ಉತ್ತರ ಕರ್ನಾಟಕ ಸ್ಟೈಲ ಕಡಕ್ ರೊಟ್ಟಿ, ಆಮೇಲೆ ಸುಕ್ಕ, ಸಾಂಬಾರು, ಉಳ್ಳಾಗಡ್ಡಿ, ಲಿಂಬೆಹಣ್ಣು, ರೊಟ್ಟಿದಾವ ಎಲ್ಲ ಹಾಕಿ ನೋಡೋಣ, ತಿನ್ನೋಣ. ಈಗ ಹಾಕಿ ಕೇಸಿ ನೀವು ತಿಂದು ತೋರಿಸೋಣ ಹೆಂಗೈತೆ ಅಂತ ಕೇಸಿ ಮಾಡಿಬಿಟ್ಟು. ಸೊ ನೋಡ್ರಿ ಈಗ ಲಿಂಬೆಹಣ್ಣು ಹಿಂಡಾಕತ್ತೀವಿ ಚಿಕನ್ದಾಗ. ಹಿಂಡ್ಕೋರೋ ನೀನು ಉಳ್ಳಾಡಿತ. ಕಡಕ್ ರೊಟ್ಟಿ ನೋಡ್ರಿ, ಕಡಕ್ ರೊಟ್ಟಿ ಜೋಡಿ ತಿನ್ನೋ ಮಜಾನ ಬೇರೆ. ಖಾರ ಕಡಿಮೆ ಇದೆಯಾ? ಅದು ಬ್ಯಾಂಕ್ ಆಗೈತೆ ಚಿಕನ್. ಹುಡುಗಿ ಕನ್ನಡ ಬರಂಗಿಲ್ಲ, ಮನಸ್ದಾಗಿರ್ತಾರೆ ಅವ್ರ. ಕಾಯ್ ತಿಂದು ಸಿಗೋಣ. ಸೊ ಇಷ್ಟು ದಿನ ಎಲ್ಲ ಗೊಂಜಾಳ ರೊಟ್ಟಿ ತಿಂದು ಬೇಸರಾಗಿತ್ತೆ. ನಮ್ಮ ಊರ ಸೈಡ ಜೋಳ ರೊಟ್ಟಿ ಮಾಡ್ತಾರೆ, ಕಡಕ್ ತಿನ್ನೋದು ಮಜಾನೇ ಬೇರೆ. ಆ ಕಡೆ ಎಲ್ಲ ಗೊಂಜಾಳ ರೊಟ್ಟಿ ಸುಕ್ಕಾಲೆಲ್ಲ ತಿಂದು ಕೇಸ್ ರೊಟ್ಟಿ ಎಲ್ಲ ಖಾಲಿ ಮಾಡಿದ್ವಿ. 3 ರೊಟ್ಟಿ ಮತ್ತು ಸಾಂಬಾರ್ಲಂಟ ಟೇಸ್ಟ್ ಮಾಡೋಣ. ಸಾಂಬಾರ್ಲಂಟ ಆಲ್ರೆಡಿ ಒಂದು ರೊಟ್ಟಿ ತಿಂದಿನಿ, ಮತ್ತು ಚಲೋ ಆಗಿದ್ದು ಸಾಂಬಾರು. ಸೊ ಹಂಗೆ ಮತ್ತೊಂದು ರೊಟ್ಟಿ ಮುರ್ಕೊಂಡು ತಿನ್ನಾಕತ್ತೀನಿ. ಸಾಂಬಾರು ಮಾತ್ರ ಬ್ಯಾಂಕ್ ಆಗೈತಿ. ಸಾಂಬಾರನು ಸುಕ್ಕಾನು ಏನು ಹೇಳಕ್ಕೆ ಬಾಯಾಗ ಮಾತಿಲ್ಲ, ಆ ನಮೂನಿ ಬ್ಯಾಂಕ್ ಆಗಿಬಿಟ್ಟೈತಿ.